ಸಚಿವರೇ ಶೇಮ್. ವಿದ್ಯಾರ್ಥಿಗಳಿಗೆ ಸಭಾಂಗಣವೇ ಕ್ಲಾಸ್ ರೂಮ್. ಆಡಿಟೋರಿಯಂನಲ್ಲೇ ಊಟ ಪಾಠ. ಒಂದ್ ಕಡೆ ಇರೋ ಚೇರ್ ಮೇಲೆ ಪಾಠ ಕೇಳ್ತಾ ಇರೋ ವಿದ್ಯಾರ್ಥಿಗಳು, ಮತ್ತೊಂದ್ ಕಡೆ ನೆಲದ ಮೇಲೆ ಗಮನವಿಟ್ಟು ಅಭ್ಯಾಸ ಮಾಡ್ತಾ ಇರೋ ವಿದ್ಯಾರ್ಥಿಗಳು, ಇನ್ನು ಮಧ್ಯಾಹ್ನ ಊಟ ಮಾಡೋದಕ್ಕೆ ಕ್ಯಾಂಟೀನ್ ಇಲ್ಲದೆ ಚೇರ್ಗಳ ಸಂದಿಯಲ್ಲಿ ಊಟ ಮಾಡ್ತಾ ಇರೋ ವಿದ್ಯಾರ್ಥಿನಿಯರು. ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿರೋ ಪ್ಯಾರಾಮೆಡಿಕಲ್ ಕಾಲೇಜಿನ ದುಸ್ಥಿತಿ. ಈ ಸಭಾಂಗಣದಲ್ಲಿ 20 ರಿಂದ 30 ಜನ ಮಾತ್ರ ಕುಳಿತುಕೋಬಹುದು. ಆದ್ರೆ 420 ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಕುಳಿತು ಪಾಠ ಕೇಳ್ತಾ ಇದ್ದಾರೆ. 7 ಕೋರ್ಸ್ಗಳ ವಿದ್ಯಾರ್ಥಿಗಳು ಬರೋಬ್ಬರಿ 8 ವರ್ಷದಿಂದ ಆಡಿಟೋರಿಯಂನಲ್ಲೇ ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ. ಆ್ಯಕ್ಚುಲಿ ಇಲ್ಲಿ ಆಡಿಟೋರಿಯಂ ಇದೆ, ಇಲ್ಲೆಲ್ಲ ಕಡಿಮೆ ಸ್ಟ್ರೆಂತ್ ಅಷ್ಟೇ ಕುತ್ಕೊಳ್ಳೋಕ್ಕಾಗೋದು. ನಾವೊಂದು 400 ಮೇಲೆ ಇದ್ದೀವಿ. ಇಲ್ಲಿ ನಮಗೆ ಸರಿಯಾಗಿ ಪಾಠ ಕೇಳೋಕ್ಕೆ ಆಗಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಕೆಲವ್ರು ಕೆಳಗಡೆ ಕುತ್ಕೊಂಡಿರ್ತಾರೆ, ಕೆಲವ್ರು ಮೇಲೆ ಕುತ್ಕೊಂಡಿರ್ತಾರೆ. ಹಾಗಾಗಿ ನಮಗೆಲ್ಲ ತೊಂದರೆ ಆಗ್ತಿರುತ್ತೆ ಸರ್. ಆಮೇಲೆ ಕೆಲವೊಂದು ಸರಿ ಫಂಕ್ಷನ್ಸು ಇಲ್ಲ ಡಾಕ್ಟರ್ಸ್ ಮೀಟಿಂಗು ಏನಾದರೂ ಇದ್ದರೆ ಅವರು ಕೂಡ ಇಲ್ಲಿಗೆ ಬರ್ತಾರೆ ಸರ್. ಹಂಗಾಗ್ಬಿಟ್ಟು ನಮಗೆ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಪೋಸ್ಟಿಂಗ್ಸ್ ಆಗ್ತಾರೆ, ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಿರ್ತೀವಿ. ಕೆಲವೊಂದು ಸರಿ ಅಲ್ಲೂ ಕೂಡ BSc ಅವರು GNM ಅವರು ಜಾಸ್ತಿ ಜನ ಇರ್ತಾರಲ್ವ ಸರ್. ಹಾಗಾಗಿಬಿಟ್ಟು ಅಲ್ಲೂ ಟೈಮ್ ಕಳೀತೀವಿ ಸರ್, ಹಂಗೆ ಹಿಂಗೆ ಅಂತೇಳಿ. ಬಟ್ ಇಲ್ಲಿ ಕ್ಲಾಸ್ ರೂಮ್ಸೇ ಕೆಲವೊಂದು ಅಡ್ಜಸ್ಟ್ ಆಗಲ್ಲ ಸರ್. ಫಸ್ಟ್ ಇಯರ್ ಅವರು ಅಷ್ಟೇ ಸರ್, ಅವರಿಗೂ ತೊಂದರೆ ಆಗುತ್ತೆ. ನಮಗೆ ಕ್ಲಾಸಸ್ ಮಾಡೋಕ್ಕೆ ಕೊಠಡಿಗಳಿಲ್ಲ. ಏನಾದರೂ ಡಾಕ್ಟರ್ಸ್ಗೆ ಏನಾದರೂ ಮೀಟಿಂಗ್ ಇದ್ದರೆ ನಾವು ಆಚೆಗಡೆ ಎಲ್ಲಾದರೂ ಹೋಗಬೇಕಾಗುತ್ತೆ. ಆವಾಗ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಬೇಕಾಗುತ್ತೆ. ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ. ಇಲ್ಲಿ ಕ್ಲಾಸ್ ಮಾಡೋಕ್ಕೆ ಕೊಠಡಿಗಳೇ ಇಲ್ಲದಿದ್ದರಿಂದ ಕ್ಲಾಸ್ಗಳೇ ಮಾಡ್ತಾ ಇಲ್ಲ ನಮಗೆ. ವಿವಿಧ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಮೂಲಕ 7 ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ. ಇಲ್ಲಿ ತಲಾ 1 ಕೋರ್ಸ್ಗೆ 1 ಕೊಠಡಿಯ ಅಗತ್ಯ ಇದೆ. ಆದರೆ ಇಲ್ಲಿ ಕನಿಷ್ಠ ಸೌಲಭ್ಯವನ್ನೂ ಕೂಡ ಒದಗಿಸುವುದಕ್ಕಾಗಿಲ್ಲ. 1 ಕೋರ್ಸ್ ತರಗತಿ ನಡೆದರೆ ಇನ್ನು 6 ಕೋರ್ಸ್ನ ವಿದ್ಯಾರ್ಥಿಗಳು ಖಾಲಿ ಆವರಣದಲ್ಲಿ ಕುತ್ಕೋಬೇಕು. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಪತ್ರ ಬರೆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಒಂದು ಜಾಗ ಗುರುತಿಸಿ ಕಟ್ಟಡ ಕಟ್ಟಿಕೊಡಬೇಕಾಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, KN ರಾಜಣ್ಣ, ಕೇಂದ್ರ ಸಚಿವ ಸೋಮಣ್ಣ ಅವರಂತ ಘಟಾನುಘಟಿ ನಾಯಕರಿದ್ದಾರೆ. ಮಾತೆತ್ತಿದರೆ ತುಮಕೂರನ್ನ 2ನೇ ಬೆಂಗಳೂರು ಮಾಡ್ತೀನಿ, ಗ್ರೇಟರ್ ತುಮಕೂರು ಮಾಡ್ತೀನಿ ಪುಂಗೋದಕ್ಕಷ್ಟೇ ಸೀಮಿತವಾಗಿದೆ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಕಟ್ಟಡದ ವ್ಯವಸ್ಥೆ ಮಾಡಬೇಕಾಗಿದೆ. ನೀವು ಮಾಡದೇ ಇದ್ರೆ ಸೂಪರ್ 3 ಮಾತ್ರ ನಿಮ್ಮನ್ನು ಬಿಡೋದಿಲ್ಲ. ನಾನಿವಾಗ ಆ ಒಂದು ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಅವರೆಲ್ಲವನ್ನು ಕೂಡ ನಾನು ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಈಗ ದೃಶ್ಯಗಳು ನೋಡ್ತಾ ಇರ್ಬೋದು. ನಾನಿವಾಗ ತುಮಕೂರು ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವಂತಹ ಜಿಲ್ಲಾಸ್ಪತ್ರೆಯ ಸಭಾಂಗಣ ಏನಿದೆ, ಈ ಒಂದು ಸಭಾಂಗಣದಲ್ಲಿ ಸುಮಾರು 50 ಜನ ಕೂರುವಂಥ ಒಂದು ವ್ಯವಸ್ಥೆ ಕೂಡ, ಆಸನದ ವ್ಯವಸ್ಥೆ ಕೂಡ ಇರುವಂಥ ಓವರಾಲ್ ಅಂದರೆ ಜಿಲ್ಲಾಸ್ಪತ್ರೆಯ ಸಭಾಂಗಣ ಇದು. ಅಂದರೆ ಆಡಿಟೋರಿಯಂ ಹಾಲ್ ಇದು. ವಿದ್ಯಾರ್ಥಿಗಳು ಕೂಡ ಏನು ಬೆಳಗ್ಗೆ 9:30ಕ್ಕೆ ಇಲ್ಲಿ ಒಂದು ಕಾಲೇಜಿನ ತರಗತಿಗಳು ಕೂಡ ಪ್ರಾರಂಭ ಆಗುತ್ತೆ. ಸಂಜೆ 4:15ವರೆಗೂ ಕೂಡ ಒಂದು ತರಗತಿಗಳು ಕೂಡ ನಡೆಯುತ್ತೆ. ಅಂತೆ ಏನು ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬರ್ತಾರೆ. ಅಂದರೆ ಸುಮಾರು 420 ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರುವಂಥದ್ದು ದೃಶ್ಯಗಳು ನೋಡ್ತಾ ಇರ್ಬೋದು. ಈ ಒಂದು ಆಡಿಟೋರಿಯಂನಲ್ಲಿ ಸುಮಾರು 50 ಜನ ಕೂರುವಂಥ ಒಂದು ಕೆಪಾಸಿಟಿ ಕೂಡ ಇರುವಂಥದ್ದು. ಈ ಒಂದು ಸಭಾಂಗಣ ಇದೆ, ಈ ಒಂದು ಆಡಿಟೋರಿಯಮ್ಮು, ಇದು ಕೇವಲ ಒಂದು ಆಸ್ಪತ್ರೆಯ ಒಂದು ಅಧಿಕಾರಿಗಳ ಒಂದು ಸಭೆ ಆಗಿರಲಿ ಮತ್ತು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಆದರೆ ಒಂದು ಕಟ್ಟಡದ ಒಂದು ಪ್ರತ್ಯೇಕವಾದಂಥ ಒಂದು ಕಟ್ಟಡ ಇಲ್ಲದೆ ಆ ವಿದ್ಯಾರ್ಥಿಗಳನ್ನು ಇದೇ ಒಂದು ಆಡಿಟೋರಿಯಂನಲ್ಲಿ ಕುಳಿಸಿಕೊಂಡು ಒಂದು ಪಾಠ ಮಾಡುವಂಥ ಕೆಲಸ ಕೂಡ ಸತತ 8 ವರ್ಷದಿಂದ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ನೋಡ್ಬೋದು, ಈ ಒಂದು ಆಡಿಟೋರಿಯಂನಲ್ಲೇ ಒಂದು ಬೋರ್ಡನ್ನು ಕೂಡ ಇಟ್ಟು ಪಾಠ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಹಿಂದೆ ಅದರ ಒಂದು ಹಿಂಭಾಗದಲ್ಲಿ ನೀವು ಗಮನಿಸ್ಬೋದು, ಅಲ್ಲೂ ಕೂಡ ಅಂದರೆ ಆಡಿಟೋರಿಯಂ ಆದಂಥ ಒಂದು ಸಂದರ್ಭದಲ್ಲಿ ಮೀಟಿಂಗ್ಗಳೇನಾರು ಆದರೆ ಜಿಲ್ಲಾಸ್ಪತ್ರೆಯ ವೈದ್ಯರಾಗಿರ್ಬೋದು ಮತ್ತು ಇತರ ಮಿನಿಸ್ಟ್ರುಗಳು ಯಾರಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರಾದರೂ ಬಂದಂಥ ಒಂದು ಸಂದರ್ಭದಲ್ಲಿ ಆ ಸಭೆಯನ್ನು ನಡೆಸೋದಕ್ಕೆ ಈ ಒಂದು ಆಡಿಟೋರಿಯಂ ಮೀಸಲಾಗಿರುವಂಥದ್ದು. ಆದರೆ ಈ ಒಂದು ಕಾಲೇಜಿಗೆ ಒಂದು ಪ್ರತ್ಯೇಕವಂಥ ಒಂದು ಕಟ್ಟಡ ಇಲ್ಲದೆ ಇದೇ ಒಂದು ಆಡಿಟೋರಿಯಮನ್ನು ಒಂದು ಕಾಲೇಜಾಗಿ ಪರಿವರ್ತನೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗ ದೃಶ್ಯಗಳು ಗಮನಿಸ್ಬೋದು. ಈಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಒಂದು ಪಾಠವನ್ನು ಕೇಳುವಂಥ ಕೆಲಸ ಕೂಡ ಆಗ್ತಾಯಿದೆ. ಆದರೆ ಅವರಿಗೆಲ್ಲರೂ ಕೂಡ ಪ್ರತ್ಯೇಕವಂಥ ಒಂದು ಕೊಠಡಿ ಇಲ್ಲದೆ ಇಲ್ಲೇ ಸುಮಾರು 420 ವಿದ್ಯಾರ್ಥಿಗಳು ಇದೇ ಒಂದು ಆಡಿಟೋರಿಯಂನ ಒಂದು ಕೊಠಡಿಯಲ್ಲಿ ಪಾಠ ಕೇಳುವಂಥ ದುಸ್ಥಿತಿ ಕೂಡ ಅವರಿಗೆ ಎದುರಾಗಿರುವಂಥದ್ದು. ಅಂದರೆ ಇವರಿಗೆ ಸಕಾಲಕ್ಕೆ ಒಂದು ಪಾಠ ಪ್ರವಚನ ಅವರಿಗೆ ಸಿಗದಲೇ ಎಲ್ಲೊಂದು ಕಡೆ ಆ ವಿದ್ಯಾರ್ಥಿಗಳು ಒಂದು ಆತಂಕವನ್ನು ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.
9/2024. ಸಮಯ ಮಧ್ಯಾಹ್ನ 12. ಮೂಗು ಮುಚ್ಚಿಕೊಂಡು ಪಾಠ ಕೇಳಬೇಕಿತ್ತು. ಜಯಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ. ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ, ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ನಂಬುತ್ತೇನೆ. ಅವರಿಗೆ ಈಗೇನಾದರೂ ನಮ್ಮ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ. ಬಾಗಲಕೋಟೆಯ ನೀರಲಕೇರಿ ಗ್ರಾಮದ ಶಾಲಾ ಮಕ್ಕಳು ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟಿದ್ರು. ಶಾಲೆ ಮುಂದಿದ್ದ ಓಪನ್ ಚರಂಡಿ ಗ್ರಾಮಸ್ಥರ ಬಹಿರ್ದೆಸೆಯಿಂದ ಮಕ್ಕಳು ಕಂಗಾಲಾಗಿದ್ರು. ತರಗತಿಯಲ್ಲಿ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಮಾಡಿ ಸಂಬಂಧಪಟ್ಟವರಿಗೆ ಚಾಟಿ ಬೀಸಿದ್ವಿ. ಸ್ಕೂಲ್ನ ಮಕ್ಕಳು ಆ ಥರ ಹೋಗಬಾರ್ದು. ಆಮೇಲೆ ಅವ್ರಿಗೊಂದು 4 ಪೊಲೀಸರು ಹಿಡ್ಕೊಂಡು ಯಾರೆಲ್ಲ ಅಲ್ಲಿ ಬೈರ್ದೇಶಕ್ಕೆ ಬರ್ತಾರೆ ಸ್ಕೂಲ್ ಕಾಂಪೌಂಡ್ ಒಳಗೆ 4 ಬಾರಿಸಿ, ನೋ ಪ್ರಾಬ್ಲಮ್ ಸರ್. ಮಾಡ್ತೀವಿ, ಅದನ್ನು ಹೇಳಿದ್ವಿ ಸರ್ ಪಬ್ಲಿಕ್ಕಿಗೆ. ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಮಾಡಿ ಒಂದು 4 ಪೊಲೀಸ್ ಕರ್ಕೊಂಡು ಹೋಗಿ ಅಲ್ಲಿಗೆ. ಓಕೆ ಸರ್, ಮಾಡ್ತೀವಿ. ಆಮೇಲೆ ಈ ವ್ಯವಸ್ಥೆ ಯಾವಾಗ ಮಾಡ್ಕೊಡ್ತೀರಿ? ಈಗ ಬೇಕಿದ್ರೆ ನಾನು ಅಲ್ಲಿ ದಾನಿಗಳನ್ನಾದರೂ ಕಳಿಸ್ತೀನಿ, ಯಾರನ್ನಾದರೂ. ಇದನ್ನು ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಮಾಡು. ಆಮೇಲೆ ಅಲ್ಲಿ ಬೇರೆನೇ ಒಂದು ಪಿಟ್ ಥರ ಮಾಡೋಕ್ಕಾಗಲ್ಲ ದೊಡ್ಡದು, ಇಲ್ಲಿ ತನಕ ಯಾಕಿಲ್ಲ? ಆ ಥರ ರೋಡ್ ಥರ ಮಧ್ಯದಲ್ಲಿ, ಸ್ಕೂಲ್ನ ಮಧ್ಯದಲ್ಲಿ ಬಿಟ್ಟರೆ ಹೆಂಗೆ ಮೇಡಮ್? ಇಲ್ಲ, ಈ 1 ವರ್ಷದಿಂದ ಅದು ಡ್ರೈನ್ ಮಾಡಿ. 1 ವರ್ಷದಿಂದ ಅಂತಂದ್ರೆ ಮತ್ತೇನು? 1 ವರ್ಷದಿಂದ ಎಲ್ಲ ಅಧಿಕಾರಿಗಳು ಸಂಬಳ ತಗೊಂಡಿರ್ತಾರೆ. ಹಾಗಿದ್ರೆ ಅವ್ರು ವಾಪಸ್ ಕೊಡ್ಬೇಕಲ್ವಾ ಕೆಲಸ ಆಗಿಲ್ಲ ಅಂತಂದ್ರೆ? ಮಾಡ್ತೀವಿ ಸರ್, ಮೇಲೆ ಕವರ್ ಮಾಡ್ತೀವಿ ಸರ್. ಹೋಗಿ, ನೀವು ಇವತ್ತೇ ಹೋಗಿ ಅಲ್ಲಿಗೆ. ಓಕೆ ಸರ್, ನಾನು ಅಲ್ಲಿ ಇರ್ತೀನಿ. ಆಮೇಲೆ ಅಲ್ಲಿ ಬೇಕಿದ್ರೆ BO ಕಳಿಸ್ತೀನಿ, ತಹಶೀಲ್ದಾರು ಕಳಿಸ್ತೀನಿ. ಆಯ್ತು. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಬಾಗಲಕೋಟೆ ಜಿಲ್ಲಾಡಳಿತ ವಲಯದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ನೀರಲಕೇರಿ ಗ್ರಾಮದಲ್ಲಿ ಏನೆಲ್ಲ ಮ್ಯಾಜಿಕ್ ಆಯ್ತು, ಯಾವ ಆಫೀಸರ್ಸ್ ಓಡೋಡಿ ಬಂದಿದ್ರು, ಎಲ್ಲವನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, CEO, EO, PDO ಎಂಟ್ರಿ. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ನೀರಲಕೇರಿ ಗ್ರಾಮದ ಸರ್ಕಾರಿ ಶಾಲೆಗೆ ಜಿಲ್ಲಾ ಪಂಚಾಯತ್ CEO ಶಶಿಧರ್ ಕುರೇರ, ತಾಲೂಕ್ ಪಂಚಾಯತ್ EO ಸುಭಾಷ್ ಸಂಪಗಾವಿ, PDO ರತ್ನ ಓಡೋಡಿ ಬಂದ್ರು. ಸೀನ್ ನಂಬರ್ 2, ಚರಂಡಿ ಮುಚ್ಚುವಂತೆ CEO ಸೂಚನೆ. ನೀರಲಕೇರಿ ಗ್ರಾಮದ ಶಾಲೆಗೆ CEO ಶಶಿಧರ್ ಕುರೇರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೂಡಲೇ ಚರಂಡಿಗೆ ಸ್ಲ್ಯಾಬ್ ಹಾಕಿ ಮುಚ್ಚಿಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಬೆಳಕಿನ ವ್ಯವಸ್ಥೆನೂ ಆಗಬೇಕು ಅಂತ ಹೇಳಿದ್ದೀವಿ. ಮತ್ತು ಅರ್ಧ ಭಾಗ ಇನ್ನೂ ಕಂಪೌಂಡ್ ಆಗೋದು ಬಾಕಿ ಇದೆ. ಆ ಕಂಪೌಂಡನ್ನು ಸಹ ಇಮಿಡಿಯೇಟಾಗಿ ಪ್ರಸ್ತಾವನೆ ಕಳಿಸ್ಕೊಡಿ, ಅನುಮೋದನೆ ಕೊಡ್ತೀವಿ. ಅದನ್ನು ಇನ್ನೂ ಒಂದು 6 ಮಂತ್ಸ್ ಒಳಗಡೆ ಕಂಪೌಂಡ್ ವಾಲ್, ಸುತ್ತುವರೆದ ಕಂಪೌಂಡ್ ವಾಲನ್ನು ನಾವು ಮಾಡ್ತೇವೆ. ತಮ್ಮ ಮುಖಾಂತರ ನಾನು ನೀರಲಕೆರೆ ಗ್ರಾಮ ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ನಾವು ಒಂದು ಅಭಿಯಾನದ ರೂಪದಲ್ಲಿ ಎಲ್ಲ ಶಾಲೆಗಳಿಗೆ ಕಂಪೌಂಡ್ ವಾಲ್ ಇರಬೇಕು ಅನ್ನೋದು ಒಂದು ಆದೇಶನ ಹೊರಡಿಸಿದ್ದೀವಿ. ಎಲ್ಲೆಲ್ಲಿ ಈ ಥರ ಕೊರತೆ ಇದೆ, ತಮ್ಮ ಮುಖಾಂತರನೂ ಸಹ ತಮಗೇನಾದರೂ ಈ ಥರ ವಿಚಾರಗಳು ಗೊತ್ತಾದ ತಕ್ಷಣ ನಮ್ಮ ಗಮನಕ್ಕೆ ತಂದಲ್ಲಿ ಅಲ್ಲಿಯೂ ಸಹ ನಾವು ಈ ಕಂಪೌಂಡ್ ಕೆಲಸನ ತಗೋತೀವಿ. ಸೀನ್ ನಂಬರ್ 3, ಬಂತು ಸ್ಲ್ಯಾಬ್ ಬಂತು. CEO ಸೂಚನೆಯಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮದ ಶಾಲೆಯ ಚರಂಡಿ ಮುಚ್ಚಲು ಸ್ಲ್ಯಾಬ್ಗಳನ್ನು ತರಿಸಲಾಯಿತು. ಗೂಡ್ಸ್ ಗಾಡಿಯಲ್ಲಿ 30ಕ್ಕೂ ಹೆಚ್ಚು ಚಪ್ಪಡಿ ಕಲ್ಲುಗಳನ್ನು ತರಿಸಿದ್ವಿ. ಸೀನ್ ನಂಬರ್ 4, ಚಪ್ಪಡಿ ಕಲ್ಲುಗಳ ಅನ್ಲೋಡ್. ತಂದ ಚಪ್ಪಡಿ ಕಲ್ಲುಗಳನ್ನು ಗಾಡಿಯಿಂದ ಅನ್ಲೋಡ್ ಮಾಡಲಾಯಿತು. ನೀಟಾಗಿ ಒಂದ್ ಕಡೆ ಜೋಡಿಸಿದ್ರು. ಸೀನ್ ನಂಬರ್ 5, ಚರಂಡಿ ಕ್ಲೀನಿಂಗ್ ಶುರು. ಚರಂಡಿಯಲ್ಲಿ ತುಂಬಿದ್ದ ಹೂಳನ್ನ ತೆಗೆಯಲು ಕಾರ್ಮಿಕರು ಆಗಮಿಸಿದ್ರು. ಸನಿಕೆ ಹಿಡಿದು ಕೊಚ್ಚೆಯನ್ನ ತೆಗೆದು ಹಾಕಿದ್ರು. ಸರಾಗವಾಗಿ ನೀರು ಹೋಗುವಂತೆ ಮಾಡಿದ್ರು. ಸೀನ್ ನಂಬರ್ 6, ಫೀಲ್ಡ್ಗಿಳಿದ ಬುಲ್ಡೋಸರ್. ಶಾಲೆ ಆವರಣದಲ್ಲಿ ಗಿಡಗಂಟಿಗಳು ಬೆಳೆದು ನಿಂತಿದ್ವು. ಇನ್ನು ಮೈದಾನ ಅಡ್ಡಾದಿಡ್ಡಿಯಾಗಿತ್ತು. JCBಯಿಂದ ಗ್ರೌಂಡ್ ಅನ್ನ ಲೆವೆಲ್ ಮಾಡಲಾಯಿತು.
ಸೀನ್ ನಂಬರ್ 7 ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಲಾಯಿತು. ಓಪನ್ ಆಗಿದ್ದ ಚರಂಡಿ ಮೇಲೆ ಅನ್ಲೋಡ್ ಮಾಡಿದ್ದ ಸ್ಲ್ಯಾಬ್ಗಳನ್ನು ತಂದು ಜೋಡಿಸ್ತಾ ಹೋಗಲಾಯಿತು. ಸೀನ್ ನಂಬರ್ 8 ಮುಚ್ಚಿದ ಚರಂಡಿ ಮೇಲೆ ಮಕ್ಕಳ ಓಡಾಟ. ಮೋರಿ ಮೇಲೆ ಚಪ್ಪಡಿಗಳನ್ನು ಜೋಡಿಸಿ ಎಂಸ್ಯಾಂಡ್ ಸುರಿದು ಸಮತಟ್ಟು ಮಾಡಲಾಯಿತು. ವಿದ್ಯಾರ್ಥಿಗಳು ಖುಷಿಯಿಂದ ಮುಚ್ಚಿದ ಚರಂಡಿ ಮೇಲೆ ಓಡಾಡತೊಡಗಿದ್ರು. ಓಕೆ ಕೊಟ್ಟು ಥ್ಯಾಂಕ್ಸ್ ಹೇಳಿದ್ರು. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿಗೆ ವಿದ್ಯಾರ್ಥಿನಿಯರು ಬೊಕ್ಕೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು. ಇನ್ನು ಸೂಪರ್ 3ಗೆ ವಿದ್ಯಾರ್ಥಿನಿಯರು ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು. ಓಕೆ, ಥ್ಯಾಂಕ್ ಯು. ರಿಪಬ್ಲಿಕ್ ಚಾನೆಲ್ ಅವರು ಇದನ್ನ ನಮಗೆಲ್ಲ ಮಾಡಿಕೊಟ್ಟಾರೆ. ಹೀಗಾಗಿ ನನ್ನ ಪರವಾಗಿ, ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಜಯಪ್ರಕಾಶ್ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ಆ ನಂಬಿಕೆಯನ್ನು ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೆಲ್ಲ ಮಾಡ್ತಾರಂತ. ಹಾಗೇನೇ ಆಗಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಚರಂಡಿ ಸಹ ಸುಗಮವಾಗಿದೆ ಮತ್ತು ಎಲ್ಲ ಚಾವಣಿಯ ಕಲ್ಲುಗಳನ್ನು ಸಹ ಹಾಕಿದ್ದಾರೆ ಮತ್ತು ಫಲವತ್ತ ಮಣ್ಣನ್ನು ಸಹ ಹಾಕಿದ್ದಾರೆ. ಹೀಗಾಗಿ ನಾವು ಎಲ್ಲರೂ ಓಡಾಡ್ಬೋದು. ಹಾಗಾಗಿ ಮತ್ತು ನಾವು ಸ್ಪೋರ್ಟ್ಸಿಗೆ ಆಟ ಆಡೋ ಮುಂದಾಗಾದ್ರೂ ಬಾಲ್ ಬಂದು ಚರಂಡಿ ಒಳಗೆ ಬೀಳ್ತಾ ಇತ್ತು. ಹಾಗಾಗಿ ಈಗ ಅದು ಸಹ ಏನೂ ಆಗಲ್ಲ ಅಂತ ಹೇಳ್ತಾ ನಾನು ಹೇಳಿದ ಮಾತಾಗೆ ನಾನು ಜಯಪ್ರಕಾಶ್ ಅವರಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ಅವರಿಗೆ ಒಂದು ಸಲ್ಯೂಟ್ ಹೊಡಿತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವ್ರಿಗೊಂದು ಸಲ್ಯೂಟ್. ರಿಪಬ್ಲಿಕ್ ಕನ್ನಡದ ಸೂಪರ್ 3 ವರದಿಯಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ದುರ್ವಾಸನೆಯಿಂದ ಶಾಲೆ ದೂರವಾಗಿದೆ. ಮಕ್ಕಳು ನೆಮ್ಮದಿಯಾಗಿ ಬಿಸಿಯೂಟ ಸೇವಿಸುವಂತಾಗಿದೆ. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ನಾವಿರ್ತೀವಿ. ಇದು ನಮ್ಮ ಕಮಿಟ್ಮೆಂಟ್. ಈಗ ನಮ್ಮಲ್ಲಿ ಈ ಪಿಟ್ಟಿಗೆಲ್ಲ ಎಳಿತಾರಲ್ಲ, ಕೆಲವರು ಹೇಳ್ತಾರೆ ನೋಡಿ, ರಿಸರ್ವೇಷನ್ ಯಾಕೆ ಬೇಕು ಎಲ್ಲ. ಈ ಪಿಟ್ಟಿಗೆ ಇಳಿತಾರಲ್ಲ, ಎಲ್ಲ ಜಾತಿಯವರು ಇಳಿಯೋದಿಲ್ಲ. ಗೊತ್ತಾ ನಿಮಗೆ? ಅದ್ಯಾಕೆಲ್ಲ ಜಾತಿ ತಗೊಳ್ಳಲ್ಲ? ಅದು ಸಮಸ್ಯೆ. ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನನೋ ಮತ್ತೊಂದೋ ಮಗದೊಂದು ಈ ಚಪ್ಪಲಿ ಸ್ಟ್ಯಾಂಡ್ ಇರುತ್ತಲ್ಲ, ಅದರ ಇದು ಕೆಲವು ಜಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದು ಅವರೇ ಮಾಡೋದು, ಅದನ್ನು ಬೇರೆಯವ್ರು ಮಾಡೋಂಗಿಲ್ಲ, ಮಾಡ್ಲಿಕ್ಕೆ ಹೋಗಲ್ಲ. ಮತ್ತು ಯಾರಿಗೂ ರಿಸರ್ವೇಷನ್ ಬೇಡ ಅಂತಂದರೆ ಅಲ್ಲೂ ರಿಸರ್ವೇಷನ್ ಬೇಡ. ಇದನ್ನು ಬಾಕಿದವ್ರು ಕೂಡ ಮಾಡ್ತಾರಾ? ಮಾಡಲ್ಲ. ಇರಲಿ, ಆದರೆ ಅದೊಂದು ಬೇರೆ ಚರ್ಚೆ. ಆದರೆ ಅವರಿಗೆ ಒಂದು ಗ್ಲೌಸು ಫುಲ್ ಒಂದು ಹಾಕಿಸ್ಕೋಬೇಕಪ್ಪ, ಫುಲ್ಲಾಗಿ. ಆಮೇಲೆ JCB ಫೀಲ್ಡ್ಗಳಿದೆ ನೋಡಿ, ಫುಲ್ ಕ್ಲೀನ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಎಲ್ಲ ಜಾಗ ಕ್ಲೀನ್ ಮಾಡಿ ನಾವು ಮಾಡಿದರೆ ಹಂಗೆ ರೀ, Z ಕ್ಲೀನ್ ಆಗಿಬಿಟ್ಟು ಕೆಲಸ. ಆಮೇಲೆ ಶಶಿಧರ್ ಕುರೇರ್ ಅವ್ರ ನಂಬರ್ ಕೊನೆ ಕೊಡ್ತಾನೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಫೋನ್ ಮಾಡೋಕ್ಕೆ ಹೋಗಬೇಡಿ, ಬ್ಯುಸಿ ಇರ್ತಾರೆ. ಒಂದು ಮೆಸೇಜ್ ಹಾಕಿ ಅಥವಾ ವಾಯ್ಸ್ ಮೆಸೇಜ್ ಹಾಕಿ ಫೋನ್ ಮಾಡಿ, ಹಲೋ ಹಂಗೆಲ್ಲ ಬೇಡ. ಆ ಒಂದು ವಾಸನೆಯುಕ್ತವಾದಂಥ ಜಾಗದಿಂದ, ಪರಿಶುದ್ಧವಾದಂಥ ಪರಿಮಳದ ಜಾಗದಲ್ಲಿ ಇದ್ದಾರೆ. ನೇರಳಕೇರಿ ಬಾಗಲಕೋಟೆಯ ಸೂಪರ್ 3 ಇಂಪ್ಯಾಕ್ಟ್. ಒಂದು 2 ದಿವಸದ ಇಂಪ್ಯಾಕ್ಟ್ ಅಂತ ಅನಿಸುತ್ತೆ. ಇದು ಭಾಳ ಬೇಗ ಆಗಿದೆ. ಆಮೇಲೆ ಲಕ್ಕಿಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇಂಪ್ಯಾಕ್ಟ್ ಬೇಕಾಗುತ್ತೆ. ಯಾಕಂದರೆ ನಮ್ಮ ಉದ್ದೇಶವೇನು ಗೊತ್ತಾ? ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು. ಆಮೇಲೆ ಅದನ್ನು ಹೆಂಗೆ ತೆಗೆಸಿದ್ವಿ ಅಂತಂದರೆ, ಅದು 2 ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ಒಂದು 2-3 ಲಕ್ಷ ಖರ್ಚಾಗುತ್ತೆ, ಅದೆಲ್ಲ ಹಾಕಬೇಕಲ್ಲ. ಬಟ್ ಶಶಿಧರ್ ಕುರೇರ್ ಎಂಟ್ರಿ ಕ್ವಾರ್ಟ್ರ್ ಫುಲ್ ಜೀಮ್ ಟಪಾಕ್ ಡುಮ್. ಓಕೆ ಸಿದ್ದು, ನೀವು ಹೇಳಿದ್ರಿ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ, ಆಗಿದೆ. ಸೊ ಭಾಳ ಖುಷಿ ಆಗುತ್ತೆ. ಭಾಳ ಕೆಟ್ಟ ವಾಸನೆಗಳಿರುತ್ತೆ. ಆಮೇಲೆ ಅದನ್ನೆಲ್ಲ ಹೇಳೋಕ್ಕೂ ಎಲ್ಲ ಒಮ್ಮೊಮ್ಮೆ ವಿದ್ಯಾರ್ಥಿಗಳಿಗೆ ಹೆಂಗಿರುತ್ತೆ ಅಂತಂದರೆ, ಇದು ಸರ್ಕಾರ ಮಾಡಿಕೊಡ್ಬೇಕಾದ ಜವಾಬ್ದಾರಿನ ಅವ್ರಿಗೂ ಗೊತ್ತಿರೋದಿಲ್ಲ. ಇದು ನಮ್ಮ ಕರ್ಮವೇ ಹೀಗೆ ಅಂತೇಳಿ ಇರ್ತವೆ. ಬಟ್ ನೀವು ಆ ಸುದ್ದಿಯನ್ನು ಎತ್ಕೊಂಡ್ರಿ. ಬಟ್ ಆ ಕೆಲಸಗಳು ಮುಗಿದಿದೆ. ರಿಪೋರ್ಟ್ರ್ ಕ್ಯಾಮ್ರಾಮ್ಯಾನ್ಗಳು ಯಾವ್ದು ನಂಬರ್ ಕೊಡ್ತಾಯಿಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದ್ದೆ. ದಯವಿಟ್ಟು ಆದರೆ ಫೋನ್ ಮಾಡಬೇಡಿ, ಒಂದು ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಒಂದು ಥ್ಯಾಂಕ್ಸ್ ಮೆಸೇಜ್ ಹಾಕಿ. ಫೋನ್ ಮಾಡಬೇಡಿ, ಯಾಕಂದರೆ ಯಾವುದೋ ಮೀಟಿಂಗಲ್ಲಿರ್ತಾರೆ, ನೀವು ಪದೇ ಮಾಡ್ತಾಯಿದ್ರೆ. ಸೊ ನಮ್ಮ ವೀಕ್ಷಕರು ಅದನ್ನು ಅರ್ಥ ಮಾಡಿಕೊಂಡಾರು ಅನ್ನೋಂಥದ್ದು. ಯಾಕಂದರೆ ನೀವು ಆ ಥರ ಮಾಡಿ ಅವ್ರಿಗೆ ಕಿರಿಕಿರಿ ಆದರೆ ಮತ್ತೆ ನಾನು ನಂಬರ್ ಕೊಡಲ್ಲ. ಥ್ಯಾಂಕ್ ಯು ವೆರಿ ಮಚ್.